ಆಯುರ್ವೇದ ಚಿಕಿತ್ಸೆ ಅಂತ ಹೇಳುವಾಗ ಈ ಸೋರಿಯಾಸಿಸ್ಗೆ ಎರಡು ಥರದ ಚಿಕಿತ್ಸೆ ಮಾಡ್ತೇವೆ. ಒಂದು, ನಾವು ಹಾಲು ಬಿಡಬೇಕು, ಹಾಲಿನ ಪದಾರ್ಥಗಳು ಎಲ್ಲ ಬಿಡಬೇಕು ಅಂತ ಹೇಳ್ತೇವೆ. ಆದರೆ ಪ್ರತಿ ದಿವಸ ಮಧ್ಯಾಹ್ನ ಊಟ ಮಾಡುವಾಗ ಮೊದಲ ತುತ್ತಿಗೆ ಒಂದು ಅರ್ಧ ಚಮಚ ಅಥವಾ ಒಂದು ಚಮಚ ತುತ್ತು ಹಾಕಿ ತಗೊಂಡ್ರೆ ಭಾರಿ ಒಳ್ಳೆಯದು, ನಮ್ಮ ಚರ್ಮಕ್ಕೆ ಒಳ್ಳೆಯದು, ದೇಹಕ್ಕೆ ಒಳ್ಳೆಯದು. ಯಾರು ಆಯುರ್ವೇದ ಔಷಧಿ ತಗೊಳ್ತಾರೆ ಅದರ ಪ್ರಯೋಜನ ಆಗಬೇಕು ಅಂತಿದ್ರೆ ಅಲ್ಲಿ ಪಥ್ಯ ಬೇಕು. ಯಾವಾಗ ನಾವು ದೇಹ ಶುದ್ಧ ಮಾಡ್ತೇವೆ, ಯಾವಾಗ ಈ ಅಂಶಗಳು ನಮ್ಮ ದೇಹದಲ್ಲಿ ಕಮ್ಮಿ ಆಗ್ತಾ ಹೋಗ್ತದೆ, ಆವಾಗ ಈ ಕಾಯಿಲೆ ಕಂಟ್ರೋಲಿಗೆ ಬರ್ತದೆ. ಆಯುರ್ವೇದ ಚಿಕಿತ್ಸೆ ಅಂತ ಹೇಳುವಾಗ ಈ ಸೋರಿಯಾಸಿಸ್ಗೆ ಎರಡು ಥರದ ಚಿಕಿತ್ಸೆ ಮಾಡ್ತೇವೆ. ಒಂದು ಶಮನ ಔಷಧಿ ಅಂತ ಹೇಳಿ, ಇನ್ನೊಂದು ಶೋಧನ ಚಿಕಿತ್ಸೆ ಅಂತ ಹೇಳಿ. ಈ ಶಮನ ಔಷಧಿ ಅಂದರೆ ಯಾರು ಸೋರಿಯಾಸಿಸ್ ಅಷ್ಟು ಸಿವಿಯರ್ ಲಕ್ಷಣ ಹಿಡ್ಕೊಂಡು ಬರೋದಿಲ್ಲ, ಅವರಿಗೆ ನಾವು ಈ ಬೇರೆ ಬೇರೆ ಔಷಧಿಗಳನ್ನು ನಾವು ಕೊಡ್ತೇವೆ. ಮುಖ್ಯವಾಗಿ ಈ ಮಹಾತಿಕ್ತ ಘೃತ ಇರ್ಬೋದು, ಪಂಚತಿಕ್ತ ಘೃತ ಇರ್ಬೋದು, ಅಥವಾ ಗುಗ್ಗುಲು ತಿಕ್ತ ಘೃತ ಇರ್ಬೋದು. ಈ ತುಪ್ಪದಲ್ಲಿ ಮಾಡಿದಂಥ ಔಷಧಿ. ತುಪ್ಪ ಯಾವತ್ತೂ ನಮ್ಮ ದೇಹಕ್ಕೆ ಒಳ್ಳೆಯದು, ಚರ್ಮಕ್ಕಂತೂ ಭಾರಿ ಒಳ್ಳೆಯದು. ನಾವು ಹಾಲು ಬಿಡಬೇಕು, ಹಾಲಿನ ಪದಾರ್ಥಗಳು ಎಲ್ಲ ಬಿಡಬೇಕು ಅಂತ ಹೇಳ್ತೇವೆ. ಆದರೆ ಸೋರಿಯಾಸಿಸ್ ಯಾರಿಗಿದೆ ಅವರು ತುಪ್ಪ ತಿನ್ಬೋದು. ತುಪ್ಪ ಬಿಟ್ಟು ಹಾಲಲ್ಲಿ ಮಾಡಿದಂಥ ಯಾವುದೇ ಪದಾರ್ಥಗಳನ್ನು ತಿನ್ನುವಾಗಿಲ್ಲ. ಆದರೆ ತುಪ್ಪ ತಿನ್ಬೋದು. ಪ್ರತಿ ದಿವಸ ಮಧ್ಯಾಹ್ನ ಊಟ ಮಾಡುವಾಗ ಮೊದಲ ತುತ್ತಿಗೆ ಒಂದು ಅರ್ಧ ಚಮಚ ಅಥವಾ ಒಂದು ಚಮಚ ತುತ್ತು ಹಾಕಿ ತಗೊಂಡ್ರೆ, ಈ ತುಪ್ಪ ಹಾಕಿ ತಗೊಂಡ್ರೆ ಭಾರಿ ಒಳ್ಳೆಯದು, ನಮ್ಮ ಚರ್ಮಕ್ಕೆ ಒಳ್ಳೆಯದು, ನಮ್ಮ ಜೀವಕ್ಕೂ ದೇಹಕ್ಕೂ ಒಳ್ಳೆಯದು. ಸೊ ಪ್ರತಿಯೊಬ್ಬರೂ ಪ್ರಾಕ್ಟೀಸ್ ಮಾಡ್ಬೋದು. ತುಪ್ಪವನ್ನು ಪ್ರತಿ ದಿವಸ ನಾವು ಮಧ್ಯಾಹ್ನ ಒಂದು ಅರ್ಧ ಚಮಚ ಊಟಕ್ಕೆ ಹಾಕಿ ತಗೊಳ್ಬೋದು. ಬಟ್ ಮೇಯ್ನಾಗಿ ಈ ಸೋರಿಯಾಸಿಸ್ ಏನು ಕಾಯಿಲೆ ಇರ್ತದೆ ಅಂಥವರಿಗೆ ಭಾರಿ ಒಳ್ಳೆಯದು. ಅದರೊಟ್ಟಿಗೆ ನಮ್ಮ ಆಯುರ್ವೇದದಲ್ಲಿ ಹೇಳಿದಂಥ ಈ ಮಹಾತಿಕ್ತ ಘೃತ ಇರ್ಬೋದು, ಪಂಚತಿಕ್ತ ಘೃತ ಇರ್ಬೋದು, ಅಥವಾ ಗುಗ್ಗುಲು ತಿಕ್ತ ಘೃತ ಇರ್ಬೋದು, ಈ ತುಪ್ಪದಲ್ಲಿ ಮಾಡಿದಂಥ ಔಷಧಿಗಳು ಖಂಡಿತವಾಗಿ ಈ ಸೋರಿಯಾಸಿಸ್ ಅಂತ ಹೇಳುವಂಥ ಕಾಯಿಲೆಗಳಿಗೆ ಭಾರಿ ಒಳ್ಳೆಯದು. ನಾವು ನಿರಂತರವಾಗಿ ನಮ್ಮ ಪ್ರಾಕ್ಟೀಸಲ್ಲಿ ನಾವು ಸೋರಿಯಾಸಿಸ್ ಪೇಷಂಟಿಗೆ ಇದು ಒಂದು ಕಾಮನ್ ಆಗಿ ಕೊಡುವಂಥ ಒಂದು ಔಷಧಿ ಆಗಿರ್ತದೆ. ತುಂಬ ಒಳ್ಳೆಯದು, ತುಂಬ ಪ್ರಯೋಜನ ಆಗ್ತದೆ. ಅದೇ ರೀತಿ ಬೇರೆ ಬೇರೆ ಕಷಾಯಗಳು, ಪಟೋಲ ಕಟುರೋಹಣ್ಯದ ಕಷಾಯ ಇರ್ಬೋದು, ಮಾಮಂಜಿಷ್ಟಾದಿ ಕಷಾಯ ಇರ್ಬೋದು, ಗುಗ್ಗುಲು ತಿಕ್ತ ಕಷಾಯ ಇರ್ಬೋದು. ಇದು ಸಹ ನಮ್ಮ ಸೋರಿಯಾಸಿಸ್ ಪೇಷಂಟಿಗೆ ಖಂಡಿತವಾಗಿ ಪ್ರಯೋಜನ ಆಗ್ತದೆ. ಅದೇ ರೀತಿ ಗಂಧಕ ರಸಾಯನ ಅಂತ ಹೇಳುವಂಥ ಟ್ಯಾಬ್ಲೆಟ್ ಇರ್ಬೋದು, ಆರೋಗ್ಯವೃದ್ಧಿಯ ರಸ ಇರ್ಬೋದು. ಹೀಗೆ ಬೇರೆ ಬೇರೆ ಔಷಧಿಗಳು ಯಾವಾಗ ಈ ನಮ್ಮ ದೇಹದಲ್ಲಿ ಈ ಲಕ್ಷಣಗಳು ವಾತ ಇರ್ಬೋದು ಅಥವಾ ಪಿತ್ತ ಇರ್ಬೋದು ಇದರಿಂದಾಗಿ ಜಾಸ್ತಿ ಆಗ್ತಾ ಹೋಗ್ತದೆ, ಆವಾಗ ನಾವು ಈ ಲಕ್ಷಣಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಅಥವಾ ಕಾಯಿಲೆಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಈ ಔಷಧಿಗಳನ್ನು ನಾವು ಕೊಡ್ತೇವೆ. ಇದು ಒಂದು ಶಮನ ಔಷಧಿ. ಅಂದರೆ ಪೇಷಂಟ್ ಬಂದಾಗ ನಾವು ಏನು ಈಗ ಪಥ್ಯ ಹೇಳಿದ್ದೇವೆ, ಈ ಪಥ್ಯವನ್ನು ಹೇಳ್ತೇವೆ. ಪಥ್ಯ ಖಂಡಿತವಾಗಿ ನಾವು ಮಾಡಬೇಕು. ನಮ್ಮ ಆಯುರ್ವೇದದಲ್ಲಿ ಹೇಳಿದಾಗೆ ಯಾರು ಆಯುರ್ವೇದ ಔಷಧಿ ತಗೊಳ್ತಾರೆ ಅದರ ಪ್ರಯೋಜನ ಆಗಬೇಕು ಅಂತಿದ್ರೆ ಅಲ್ಲಿ ಪಥ್ಯ ಬೇಕು. ನಾವು ಔಷಧಿ ಮಾತ್ರ ತಗೊಳ್ತೇವೆ, ನಾವು ಪಥ್ಯ ಮಾಡೋದಿಲ್ಲ ಅಂತ ಹೇಳಿದರೆ ಅದರ ಪ್ರಯೋಜನ ಇಲ್ಲ. ಬಟ್ ಯಾರಿಗೆ ಪಥ್ಯ ಮಾಡಲಿಕ್ಕೆ ಗೊತ್ತುಂಟು ಅವರಿಗೆ ಔಷಧಿಯ ಅವಶ್ಯಕತೆ ಇರುವುದಿಲ್ಲ. ಯಾವಾಗ ನಾವು ಪಥ್ಯ ಮಾಡ್ತೇವೆ, ನಾವು ಆಹಾರದಲ್ಲಿ ಬದಲಾವಣೆಗಳನ್ನು ಮಾಡ್ತೇವೆ, ಆವಾಗ ನಾವು ಕೊಡುವಂಥ ಈ ಶಮನ ಔಷಧಿ ನಿಮ್ಮ ದೇಹದ ಈ ಸೋರಿಯಾಸಿಸ್ ಕಾಯಿಲೆ ಗುಣ ಮಾಡಲಿಕ್ಕೆ ನಾವು ಕೊಡುವಂಥ ಔಷಧಿ ನಿಮಗೆ ಪ್ರಯೋಜನ ಆಗುತ್ತೆ. ಅದೇ ರೀತಿ ಕಾಯಿಲೆ ಸಹ ಕಂಟ್ರೋಲಿಗೆ ಬರ್ತದೆ. ಕರೆಕ್ಟ್ ಅಲ್ವಾ? ಸೊ ಪಥ್ಯ ಮಾಡಲೇಬೇಕು. ಗೊತ್ತಾಗಿಲ್ಲ ಅಂದರೆ ಬಂದು ಕೇಳಿ, ನಾವು ಡಿಟೇಲ್ ಆಗಿ ಏನು ತಿನ್ನಬೇಕು, ಏನು ತಿನ್ನಬಾರ್ದು, ಏನು ಮಾಡಬೇಕು, ಏನು ಮಾಡಬಾರ್ದು ಖಂಡಿತವಾಗಿ ನಿಮಗೆ ಹೇಳ್ತೇವೆ. ಅದರೊಟ್ಟಿಗೆ ಈ ಶಮನ ಔಷಧಿ ಕಷಾಯಗಳಿರ್ಬೋದು, ಅಥವಾ ತುಪ್ಪದಲ್ಲಿ ಮಾಡಿದಂಥ ಔಷಧಿಗಳಿರ್ಬೋದು, ಅಥವಾ ಎಣ್ಣೆ ಅಂಶಗಳು ಅಂದರೆ ಹೊರಗೆ ಹಚ್ಚಲಿಕ್ಕೆ ಇರುವಂಥದ್ದು ಇರ್ಬೋದು, ಅದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ಬೋದು ಅಂತ ನಾವು ಹೇಳ್ಕೊಡ್ತೇವೆ. ಅದರೊಟ್ಟಿಗೆ ಎರಡನೇ ಭಾಗವಾಗಿ ನಾವು ಶೋಧನ ಚಿಕಿತ್ಸೆ ಅಂತ ಹೇಳ್ತೇವೆ. ಶೋಧನ ಅಂದರೆ ಪಂಚಕರ್ಮ ಚಿಕಿತ್ಸೆಗಳು. ನಾನು ಪಂಚಕರ್ಮ ಚಿಕಿತ್ಸೆ ಅಂತ ಹೇಳುವಾಗ ಅಲ್ಲಿ 5 ಚಿಕಿತ್ಸೆಗಳು ಆಗಲೇ ಹೇಳಿದೆ. ಆದರೆ ಈ ಸೋರಿಯಾಸಿಸ್ ಅಂತ ಹೇಳುವಂಥ ಕಾಯಿಲೆ ಬಂದಾಗ ಅಲ್ಲಿ ಸ್ನೇಹನ ಚಿಕಿತ್ಸೆ, ಅದೇ ರೀತಿ ವಮನ ಚಿಕಿತ್ಸೆ ಮತ್ತು ವಿರೇಚನ ಚಿಕಿತ್ಸೆ ಅಂತ ಹೇಳುವಂಥ ಮುಖ್ಯವಾಗಿ ಇರುವಂಥ ಈ ಚಿಕಿತ್ಸೆಗಳನ್ನು ನಾವು ಸಾಮಾನ್ಯವಾಗಿ ನಾವು ಮಾಡ್ತೇವೆ. ಇಲ್ಲಿ ಏನಾಗುತ್ತೆ ಅಂದರೆ ನಮ್ಮ ದೇಹದಲ್ಲಿ ಈ ದೋಷಗಳು ಉಲ್ಬಣ ಆದಾಗ ಈ ಕಾಯಿಲೆ ಬರ್ತದೆ. ಮುಖ್ಯವಾಗಿ ನಮ್ಮ ದೇಹದಲ್ಲಿ ಈ ಇನ್ಫ್ಲಮೇಟರಿ ಫ್ಯಾಕ್ಟರ್ಸ್ ಜಾಸ್ತಿ ಆದಾಗ, ಅಥವಾ ಎಲರ್ಜಿ ಅಂಶ ಜಾಸ್ತಿ ಆದಾಗ, ಅಥವಾ ಪಿತ್ತದ ಅಂಶ ಜಾಸ್ತಿ ಆದಾಗ ಈ ಕಾಯಿಲೆಗಳು ಉಲ್ಬಣ ಆಗ್ತದೆ. ಅಂದರೆ ಇದು ನಮ್ಮ ದೇಹದಿಂದಲೇ ಬರುವಂಥ ಕಾಯಿಲೆ, ಅಂದರೆ ಆಟೋಮಿನ್ ಡಿಸೀಸ್ ಅಂತ ಹೇಳ್ತೇವೆ. ಬಟ್ ಯಾವಾಗ ಈ ಅಂಶಗಳು ನಮ್ಮ ದೇಹದಲ್ಲಿ ಜಾಸ್ತಿ ಸೇರ್ತದೆ, ನಮ್ಮ ತಪ್ಪು ಆಹಾರದಿಂದಾಗಿ, ನಮ್ಮ ಲೈಫ್ ಸ್ಟೈಲಿಂದಾಗಿ ಯಾವಾಗ ಇದು ಜಾಸ್ತಿ ಸೇರ್ತದೆ, ಆವಾಗ ಈ ಕಾಯಿಲೆ ಅಥವಾ ಆಟೋಮಿನ್ ಡಿಸೀಸ್ ಅಂತ ಏನು ಹೇಳ್ತೇವೆ ಅದು ಟ್ರಿಗರ್ ಆಗಿ ಅದು ಉಲ್ಬಣ ಆಗ್ತದೆ. ಕರೆಕ್ಟ್ ಅಲ್ವಾ? ಸೊ ಅದನ್ನು ಕಂಟ್ರೋಲ್ ಮಾಡಬೇಕಾದ್ರೆ ನಮ್ಮ ದೇಹದಲ್ಲಿ ಈ ಅಂಶಗಳು ಕಮ್ಮಿ ಆಗಬೇಕು ಅಥವಾ ಹೋಗಬೇಕು. ಅದಕ್ಕೆ ನಾವು ಶೋಧನೆ ಮಾಡಬೇಕು, ದೇಹ ಶುದ್ಧ ಮಾಡಬೇಕು.
ಯಾವಾಗ ನಾವು ದೇಹ ಶುದ್ಧ ಮಾಡ್ತೇವೆ, ಯಾವಾಗ ಈ ಅಂಶಗಳು ನಮ್ಮ ದೇಹದಲ್ಲಿ ಕಮ್ಮಿ ಆಗ್ತಾ ಹೋಗ್ತದೆ, ಆವಾಗ ಈ ಕಾಯಿಲೆ ಕಂಟ್ರೋಲಿಗೆ ಬರ್ತದೆ. ಅದಕ್ಕೆ ನಾವು ಪಂಚಕರ್ಮ ಚಿಕಿತ್ಸೆ ಮಾಡಬೇಕು ಅಂತ ಹೇಳೋದು. ಯಾವಾಗ ನಾವು ಪಂಚಕರ್ಮ ಚಿಕಿತ್ಸೆ ಮಾಡ್ತೇವೆ, ಅದಾದಮೇಲೆ ಅದು ವಮನ ಇರ್ಬೋದು, ವಿರೇಚನ ಇರ್ಬೋದು, ಚಿಕಿತ್ಸೆ ಮಾಡಿದ ಮೇಲೆ ಯಾರು ಪಥ್ಯವನ್ನು ಕರೆಕ್ಟಾಗಿ ಕಂಟ್ರೋಲ್ ಮಾಡ್ತಾರೆ, ಅದೇ ರೀತಿ ಯಾರು ನಾವು ಶಮನ ಔಷಧಿಯನ್ನು ಕರೆಕ್ಟಾಗಿ ಫಾಲೋ ಮಾಡ್ತಾರೆ, ಅವರಿಗೆ ಖಂಡಿತವಾಗಿ ನಾವು ರಿಸಲ್ಟ್ ಕೊಡಲಿಕ್ಕಾಗ್ತದೆ. ಬಟ್ ಮಾಡಲೇಬೇಕಾಗ್ತದೆ, ಬಿಕಾಸ್ ಇದು ದೇಹದ ಕಾಯಿಲೆ, ಇದು ನಿಮ್ಮ ಕಂಟ್ರೋಲಲ್ಲಿ ಇಲ್ಲ. ಯಾವಾಗ ನಿಮ್ಮ ದೇಹವನ್ನು ನೀವು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀರಿ, ಅಂದರೆ ಆಹಾರದ ಮೂಲಕ, ಆವಾಗ ಈ ಕಾಯಿಲೆಯನ್ನು ನಾವು ಗುಣ ಮಾಡಲಿಕ್ಕೆ ನಮಗೆ ಹೆಲ್ಪ್ ಆಗ್ತದೆ. ಸೊ ನಾನು ಹೇಳಿದಂಥ ಪಥ್ಯ, ಅದೇ ರೀತಿ ಪಂಚಕರ್ಮ ಅಥವಾ ಶಮನ ಔಷಧಿ ನಾವು ಏನು ಎಕ್ಸ್ಪ್ಲೇನ್ ಮಾಡಿದ್ದೇವೆ ಈಗ, ಅದನ್ನು ನೀವು ಮಾಡಿದರೆ ಖಂಡಿತವಾಗಿ ಈ ಕಾಯಿಲೆಯನ್ನು ನಾವು ಕಂಟ್ರೋಲ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಮಾಡ್ಬೋದು. ಸೊ ಪ್ರಯತ್ನ ಮಾಡಿ, ಆಹಾರದಲ್ಲಿ ಬದಲಾವಣೆ ಮಾಡಿಕೊಳ್ಳಿ ಸ್ಟಾರ್ಟಿಂಗ್ ಆಗಿ. ಅದರ ಮೇಲೆ ಸಹ ಏನಾದರೂ ಡೌಟ್ ಇದ್ದರೆ ಬಂದು ಕನ್ಸಲ್ಟ್ ಮಾಡಿ, ಗೈಡೆನ್ಸ್ ತಗೊಳ್ಳಿ. ಅಥವಾ ಪಂಚಕರ್ಮ ಚಿಕಿತ್ಸೆ ನಿಮ್ಮ ಹತ್ತಿರ ಇರ್ಬೋದು ಅಥವಾ ನಿಮ್ಮ ಭಾಗದಲ್ಲಿ ಇರ್ಬೋದು, ಯಾವುದು ಆಯುರ್ವೇದ ಸಂಸ್ಥೆಗಳಿದೆ, ಅಥವಾ ಅಲ್ಲಿ ಹೋಗಿ ಪಂಚಕರ್ಮ ಚಿಕಿತ್ಸೆ ಮಾಡಿ ಆಯುರ್ವೇದದ ಬಗ್ಗೆ ತಿಳ್ಕೊಳ್ಳಿ. ಆಯುರ್ವೇದದಲ್ಲಿ ಖಂಡಿತವಾಗಿ ಈ ಸೋರಿಯಾಸಿಸ್ಗೆ ಒಂದು ಒಳ್ಳೆಯವಾದಂಥ ಒಂದು ರಿಸಲ್ಟ್ ಇದೆ. ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿ, ಎಲ್ಲರಿಗೂ ಒಳ್ಳೆಯದಾಗ್ತದೆ. ಥ್ಯಾಂಕ್ ಯು.